ನಮ್ಮ ಪಕ್ಕದ ಮನೇಲಿ ಹೇಳಿದ್ರು ಜೀನಿ ಹಿಟ್ಟು ಯೂಸ್ ಮಾಡಿ, ಪಾಪು ಚೆನ್ನಾಗಿ ತಿನ್ನುತ್ತೆ, ಎಲ್ಲದಕ್ಕಿಂತ ಬೆಟರ್ ಆಗಿರುತ್ತೆ. ಬೇರೆ ಪೌಡರ್ ಎಲ್ಲ ಯೂಸ್ ಮಾಡೋದಕ್ಕೆ ಮೋಷನ್ಸ್ ಎಲ್ಲ ಸ್ಟಾರ್ಟ್ ಆಯ್ತು, ಬೇಡ ಜೀನಿ ಹಿಟ್ಟು ಯೂಸ್ ಮಾಡೋಣ ಅಂತ ನಾವು ಮನೇಲಿ ತರಿಸ್ಕೊಂಡ್ವಿ. 3 kg ಇಂದ ಅವಳಿಗೆ ಟ್ರೈ ಮಾಡ್ಕೊಂಡು ಬಂದು ಈಗ 7.4 ಇದ್ದಾಳೆ. ಆಕ್ಟಿವ್ ಆಗು ಇದ್ದಾಳೆ, ಚೆನ್ನಾಗಿ ಇರ್ತಾಳೆ. ತಿಂದಿದ ತಕ್ಷಣ ಏನೊಂದು ಹಾಫ್ ಅನ್ ಅವರ್ 1 hour ಆಟ ಆಡಿ ಅವಳೇ ಮಲ್ಕೊಂಡು ನಿದ್ದೆ ಹೋಗ್ತಾಳೆ ಆರಾಮಾಗಿ. ಇರೋದ್ರಿಂದ ಅವ್ರಿಗೆ ವೆಯ್ಟ್ ಬರ್ಬೇಕು ಅಂತ ಹೇಳಿದ್ರು. ನಾವು ಜೀನಿ ಯೂಸ್ ಮಾಡಿದ್ರೆ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿದಕ್ಕೋಸ್ಕರ ನಾವು ಯೂಸ್ ಮಾಡಿದ್ವಿ. ಎಲ್ಲ ಫುಡ್ಕಿನ ಇದು ನಾರ್ಮಲ್ ಆಗಿ ತಿಂತಾಳೆ, ಅವಳೇ ಇಷ್ಟಪಟ್ಟು ಅವಳೇ ಕೇಳ್ತಾಳೆ ಮಾಡ್ಬೇಕಾದ್ರೆ ಇದು ಮಾಡ್ತಾ ಇದ್ಯಾ ನಂದೇನಾ ಅಂತ. ಸರಿ, ತುಂಬಾ ಯೂಸ್ಫುಲ್ ಇದೆ, ಕೊಡ್ಬೋದು, ಹೆಲ್ತಿ ಆಗಿರುತ್ತೆ. ಇದರಲ್ಲಿ ಏನೇನು ಹಾಕಿದ್ದಾರೆ ಅಂತ ಅದೇ ಜೀನಿ ಸರಿ ಇಟ್ಟು ಬಾಕ್ಸ್ ಮೇಲೆ ಹಾಕಿದ್ದಾರೆ, ಇದೆ ಯೂಸ್ ಮಾಡಿದೀರಿ ಅಂತ. ನಾವು ಅದನ್ನ ನೋಡ್ಕೊಂಡು ಬೇಕಾದ್ರೆ ಡೌಟ್ ಇದೆ ನೋಡಿ ಟ್ರೈ ಮಾಡಿ ನೋಡ್ಬೋದು, ಯೂಸ್ ಆಗುತ್ತೆ. ಆ ಸರಿ ಹಿಟ್ಟು ತಯಾರು ಮಾಡ್ಬೇಕು. ನಿಮ್ಗೆ ಗೊತ್ತು ರಾಗಿ ಸರಿ ಹಿಟ್ಟು ಅಂತ ಕೇಳಿರ್ತೀರಿ. ಆ ರಾಗಿ ಸರಿ ಹಿಟ್ಟಿಗೆ ಬಹುತೇಕ ರಾಗಿ ಇರುತ್ತೆ, ಬಟ್ ಇಲ್ಲಿ ಅದ್ರ ಜೊತೆಗೆ ನಾನು ನಿಮ್ಗೆ ತೋರಿಸ್ತೀನಿ, ಕಡಲೆಕಾಳು, ಜೋಳ ಇದೆಲ್ಲವನ್ನೂ ಕೂಡ 8 ಗಂಟೆಗಳ ಕಾಲ ಇಲ್ಲಿ ನೆನೆ ಹಾಕ್ತಾರೆ. ಆ ನೀರಿನಲ್ಲಿ ನೆನೆ ಹಾಕದಂತ ಕಾಳುಗಳನ್ನ ನಂತರ ತೊಳಿತಾರೆ. ಇದರಲ್ಲಿ ಸಪ್ರೇಟ್ ನೆನೆ ಹಾಕಿದ್ದಾರೆ. ಹುರುಳಿಕಾಳು, ಗೋಧಿ ಇದೆಲ್ಲವೂ ಕೂಡ ಇದರಲ್ಲಿ ಇದೆ. ನಂತರ ಬಟ್ಟೆ ಕಟ್ಟಿ ಅದನ್ನ ಇಡ್ತಾರೆ. ಬಟ್ಟೆ ಕಟ್ಟಿ ಇಟ್ಟಾದ್ಮೇಲೆ ಅದ್ರ ಜೊತೆಗೆ ಮೊಳಕೆ ಬರುತ್ತೆ. ಕಿರು ಮೊಳಕೆ ಬಂದ್ಮೇಲೆ ಇದನ್ನ ನೆರಳಲ್ಲಿ ಈ ರೀತಿ ಒಣಗ ಹಾಕ್ತಾರೆ. ಆ ನಂತರ 1 hour ಬಿಸಿಲಿಗೆ ಹಾಕಿ ಅದನ್ನ ಕಲ್ಲಿನ ಮಿಷಿನ್ಗೆ ಹಾಕಿ ಪೌಡ್ರ್ ಮಾಡಿದ ನಂತರ ಅದನ್ನ ಬಟ್ಟೆಲಿ ತೈತಾರೆ. ಬಟ್ಟೆಲಿ ಯಾಕೆ ತೈತಾರೆ ಅಂತಂದ್ರೆ ರಾಗಿ ಸಿಪ್ಪೆ ಸಪ್ರೇಟ್ ಆಗಬೇಕು, ಭಂಡಾರ ಮಾತ್ರ ಮಕ್ಳಿಗೆ ತಿನ್ಬೇಕು. ಮಕ್ಳಲ್ಲಿ ಭಂಡಾರ ಮಾತ್ರ ಯಾವಾಗ ದೇಹಕ್ಕೆ ಹೋಗುತ್ತೋ ಅವಾಗ ನೀಟಾಗಿ ಜೀರ್ಣಕ್ರಿಯೆ ಆಗುತ್ತೆ.